ಮೂಡ ಕೇಸ್ ಬಗ್ಗೆ ಸಿಎಂ ಮತ್ತೆ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ರಾಜ್ಯಪಾಲರಿಂದ ನನಗೆ ಒಂದು ನೋಟಿಸ್ ಬಂದಿದೆ, ರಾಜ್ಯಪಾಲರ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯಪಾಲರಿಂದ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿತ್ತು, ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೇನೆ. ನಾನು ಒಂದು ನೋಟಿಸ್ ಅನ್ನ ಕೊಡಲಾಗಿತ್ತು ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ. ನನ್ನ ತಪ್ಪಿಲ್ಲ ಅಂತ ರಾಜ್ಯಪಾಲರು ಒಪ್ಪುವಂತ ವಿಶ್ವಾಸ ನನಗಿದೆ. ರಾಜ್ಯಪಾಲರನ್ನ ಸಿಎಸ್ ಭೇಟಿ ಮಾಡಿದ್ದು ಬೇರೆ ವಿಚಾರಕ್ಕೆ, ಹೊಸದಾಗಿ ನೇಮಕವಾಗಿದ್ದಕ್ಕೆ ಸಿಎಸ್ ಭೇಟಿಯಾಗಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳ ಸುಳ್ಳುಗಳನ್ನ ಎದುರಿಸುವಂತ ಶಕ್ತಿ ನನಗಿದೆ, ನಾನು ಪ್ರಭಾವ ಬೀರಿ ಮೂಡ ಸೈಟ್ ಅನ್ನ ಕೊಡಿಸಿಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನೆಲ್ಲ ಫೇಸ್ ಮಾಡುವಂತ ಶಕ್ತಿ ನನಗಿದೆ. ನಾ ಏನ್ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಆ ಕ್ಲಾರಿಫಿಕೇಶನ್ ಅನ್ನ ನಾನು ಕೊಟ್ಟಿದ್ದೇನೆ ರಾಜ್ಯಪಾಲರಿಗೆ ಅಂತ ಉತ್ತರವನ್ನ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯನವರು. ನನ್ನ ಉತ್ತರವನ್ನ ರಾಜ್ಯಪಾಲರು ಒಪ್ಕೊಳ್ತಾರೆ ಅಂತ ಕೂಡ ಹೇಳಿದ್ದಾರೆ. ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿ ಆಗಿ ಭೇಟಿ ಮಾಡೋದು ಅಷ್ಟು ಗೊತ್ತು ನನಗೆ. ಹೊಸ ಚೀಫ್ ಸೆಕ್ರೆಟರಿ ಆದ್ಮೇಲೆ ಅವರು ಡೆಲ್ಲಿಗೆ ಹೊಂಟೋಗಿದ್ರು ಗವರ್ನರ್, ಅವ್ರು ಊರ್ನಿರ್ಲಿಲ್ಲ. ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ. ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ, ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ. ಆಶಾಭಾವನೆ ಇಲ್ಲ, ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಆಶಾಭಾವನೆ ಅಲ್ಲ, ಕಾನೂನು ಪ್ರಕಾರ ಕಾನೂನನ್ನ ಒಪ್ಕೊಳ್ಳ, ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ದುಡ್ಡು ಕೇಳಕ್ ಹೋಗ್ತಾರೆ. ಸರ್, ಎಷ್ಟೋ ಜನದ್ದು ದೂರು ಪೆಂಡಿಂಗ್ ರಾಜ್ಯಪಾಲರ ಬಳಿ ಇದ್ದಾಗ ತಮಗೆ ನೋಟಿಸ್ ಕೊಟ್ಟಿರೋದ್ರಿಂದ ಆ ವಿಶ್ವಾಸ ಇದೆಯಾ ಸರ್, ಕಾನೂನಾತ್ಮಕವಾಗಿ ಅವರು ಅದನ್ನ ಕನ್ವಿನ್ಸ್ ಆಗ್ತಾರೆ ಅಂತ? ಸಿನ್ಸ್ he is a head of the constitution, he will act according to the law. ಇನ್ನು ಸಿಎಂ ವಿರುದ್ಧ ಟಿಜೆ ಅಬ್ರಹಾಂ ದೂರನ್ನ ಕೊಟ್ಟಿದ್ರಲ್ಲ, ಒಂದು ಖಾಸಗಿ ದೂರನ್ನ ಕೊಡಲಾಗಿತ್ತು. ರಾಜ್ಯಪಾಲರು ಆ ದೂರನ್ನ ಆಧರಿಸಿ, ಟಿಜೆ ಅಬ್ರಹಾಂ ಅವರ ದೂರನ್ನ ಆಧರಿಸಿ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರು ಮುಖ್ಯಮಂತ್ರಿಗಳಿಗೆ. ಈಗ ಟಿಜೆ ಅಬ್ರಹಾಂ ವಿರುದ್ಧವೇ ಗವರ್ನರ್ಗೆ ದೂರನ್ನ ಕೊಡಲಾಗಿದೆ. ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿರುವಂತದ್ದು ಆಲಂ ಪಾಷಾ. ಅವರು ದೂರನ್ನ ಸಲ್ಲಿಸಿದ್ದಾರೆ ಟಿಜೆ ಅಬ್ರಹಾಂ ವಿರುದ್ಧ. ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ಸಿಎಂ ಬಗ್ಗೆ ಪ್ರಾಸಿಕ್ಯೂಷನ್ ಬೇಡ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ವಿಚಾರಣೆ ಸರಿಯಲ್ಲ ಅಂತ ಉಲ್ಲೇಖವನ್ನ ಮಾಡಿರುವಂತದ್ದು ಆಲಂ ಪಾಷಾ. ಅಬ್ರಹಾಂ ವಿರುದ್ಧ 16 ಕೇಸ್ಗಳಿದ್ದಾವೆ, ಕೆಲವು ಬ್ಲಾಕ್ ಮೇಲ್ ಕೇಸ್ಗಳು ಕೂಡ ಇರುವಂತದ್ದು. ಮಹಿಳಾ ಕೆಎಸ್ ಅಧಿಕಾರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ 25 ಲಕ್ಷ ದಂಡವನ್ನ ಕೂಡ ಹಾಕಿದೆ. ದೂರದಾರ ಟಿಜೆ ಅಬ್ರಹಾಂ ನಡವಳಿಕೆ ಸರಿಯಿಲ್ಲ, ದಾಖಲೆ ಸಮೇತ ದೂರನ್ನ ನೀಡಿರುವಂತದ್ದು ಆಲಂ ಪಾಷಾ. ಈಗ ಟಿಜೆ ಅಬ್ರಹಾಂ ಮೇಲೆ ಏನಾದ್ರೂ ಕೇಸ್ ಇರಲಿ, ಹೆಂಗಾದ್ರೂ ಇರಲಿ, ಆದ್ರೆ ಅವರು ರಾಜ್ಯಪಾಲರ ಹತ್ರ ಹೋದಂತ ಸಂದರ್ಭದಲ್ಲಿ ಯಾವ್ಯಾವ ಕಾರಣಕ್ಕೋಸ್ಕರ ಇವರಿಗೆ ನೋಟಿಸ್ ಅನ್ನ ಕೊಡಬಹುದು ಅನ್ನುವಂಥದ್ದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರನೇ ರಾಜ್ಯಪಾಲರು ಆ ದೂರನ್ನ ಆಧರಿಸಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದು. ಈಗ ಟಿಜೆ ಅಬ್ರಹಾಂ ವಿರುದ್ಧ ಆಲಂ ಪಾಷಾ ಅವರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅವ್ರ ಮೇಲೇನೆ ಸಾಕಷ್ಟು ದೂರುಗಳಿದಾವೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಇವರಿಗೆ ದಂಡವನ್ನ ವಿಧಿಸಲಾಗಿತ್ತು ಅಂತ ಹೇಳಿದ್ದಾರೆ. ಟಿಜೆ ಅಬ್ರಹಾಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ರಾಜ್ಯಪಾಲರಿಗೆ ಹೋಗಿ ದೂರನ್ನ ಕೊಟ್ಟಿದ್ರು. ಅದನ್ನ ಆಧರಿಸಿ ರಾಜ್ಯಪಾಲರು ಕೂಡ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಅನ್ನ, ಭಯವನ್ನ ಹುಟ್ಟಿಸಿರುವಂತದ್ದು. ಈ ಸಂದರ್ಭದಲ್ಲಿ ಆಲಂ ಪಾಷಾ ಕೆಲವೊಂದು ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಟಿಜೆ ಅಬ್ರಹಾಂ ಅವರ ನಡವಳಿಕೆ ಸರಿಯಿಲ್ಲ, ಬ್ಲಾಕ್ ಮೇಲರ್ ಅವರಿಗೆ ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿಯನ್ನ ಹಾಕಿತ್ತು ಅಂತ ಹೇಳಿ ಅವರು ಟಿಜೆ ಅಬ್ರಹಾಂ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ. ಆಲಂ ಪಾಷಾ ಆತ ಕೂಡ ಸಾಮಾಜಿಕ ಕಾರ್ಯಕರ್ತ. ಈಗ ಅವರು ಶೋಕಾಸ್ ನೋಟಿಸ್ ಅನ್ನ ಈಗ ಆಲ್ರೆಡಿ ರಾಜ್ಯಪಾಲರು ಜಾರಿ ಮಾಡಾಗಿದೆ, ಅದನ್ನೇನು ವಾಪಸ್ ತೆಗೆದುಕೊಳ್ಳೋದಿಲ್ಲ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆ ಅಷ್ಟೇ ಇರುವಂಥದ್ದು. ಬಿಕಾಸ್ ಅವರು ಕೊಟ್ಟಿದ್ದಂಥ ನೋಟಿಸ್ಗೆ ಸಿದ್ದರಾಮಯ್ಯನವರು ಒಂದ್ ಕಡೆ ಉತ್ತರವನ್ನ ಕೊಟ್ಟಿದ್ದಾರೆ, ಮತ್ತೊಂದ್ ಕಡೆ ಸಂಪುಟದಿಂದಲೂ ಕೂಡ ಈ ನಿರ್ಣಯವನ್ನ ಕೈಗೊಂಡದ ಬಳಿಕ ಸಿಎಸ್ ಕೂಡ ಒಂದು ಉತ್ತರವನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಆ ಉತ್ತರ ಸಮಂಜಸ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಾರೆ ರಾಜ್ಯಪಾಲರು. ತದನಂತರ ಏನು ಮಾಡಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಬೇಡವಾ ಅಂತ ತೀರ್ಮಾನವನ್ನ ಮಾಡ್ತಾರೆ.
ಟಿ.ಜೆ. ಅಬ್ರಹಾಂ ಮೇಲೆ ಕಳೆದ ವಾರ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಹಾಕಲಾಗಿತ್ತು. ಈಗ ಇವ್ರ ವಿರುದ್ಧ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದ್ ಕಡೆ ಯೋಚನೆ ಮಾಡಲಾಗ್ತಾ ಇದೆ. ಬಿಕಾಸ್ ಇವರು ಹಾಕಿದ್ದಂತ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾನೂನು ಹೋರಾಟ ಮಾಡ್ಲಿಕ್ಕೂ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಕಾಂಗ್ರೆಸ್ ಇಂದ ನೋಡ್ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.